ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಅದ್ದೂರಿಯಾಗಿ ನಡೆದ ಶಿವಾಜಿ ಜಯಂತಿ, ನಗರದ ಬೀದಿಗಳಲ್ಲಿ ಮೊಳಗಿದ ಜೈ ಶ್ರೀರಾಮ್ ಜೈ ಜೈ ಶಿವಾಜಿ ಘೋಷಣೆ. ಕೇಸರಿ ಬಣ್ಣವನ್ನೇ ನಿಷೇಧಿಸಿ ಎಂದು ಸಾಧು ಸಂತರು ಕೇಸರಿ ವಸ್ತ್ರ ತೊಡಬೇಡಿ ಎಂದು ಕಾನೂನು ತಂದರೂ ಅಚ್ಚರಿಯಿಲ್ಲ. ಯಾವುದು ಪ್ರಚೋದನಾಕಾರಿ ಎಂದು ಪ್ರಶ್ನಿಸಿದ ಚಕ್ರವರ್ತಿ ಸೂಲಿಬೆಲೆ. ಶಿವಾಜಿ ಮಹಾರಾಜರ ಆದರ್ಶ ಪಾಲಿಸಲು ಜಡೇಶ್ರೀಗಳ ಕರೆ. ಮಾರ್ಚ್ 21ರಿಂದ 23ರವರೆಗೆ ಉಲ್ಲಾ ಶಾನ್ಭಾಗ್ ಅವರ ಏಕವ್ಯಕ್ತಿ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ. ಕಾರ್ಯಕ್ರಮ ಕುರಿತು ಎಂ ನಾಗರಾಜ್, ಛಾಯಾಚಿತ್ರ ಅನುಭವ ಕುರಿತು ಉಲ್ಲಾಸ್ ಮಾತು. ಕಾರ್ಮಿಕ ಮುಖಂಡ ವಿಲ್ಸನ್ ಗೋನ್ಸಾಲ್ವಿಸ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ. ಈಗ ಸುದ್ದಿಯ ವಿವರ. ಜೈ ಶ್ರೀರಾಮ್ ಘೋಷಣೆಯೇ ಕೆಲವರಿಗೆ ಪ್ರಚೋದನಕಾರಿಯಾಗಿರುವುದು ದುರಂತ. ಸ್ವಲ್ಪ ದಿನ ಹೋದರೆ ಕೇಸರಿ ಬಣ್ಣ ಕಂಡರೆ ನಮಗೆ ಆಗುವುದಿಲ್ಲ. ಕೇಸರಿ ಬಣ್ಣವನ್ನೇ ನಿಷೇಧಿಸಬೇಕು ಎಂದು ಆದೇಶ ಹೊರಡಿಸಿದರೂ ಅಚ್ಚರಿಯಿಲ್ಲ ಎಂದು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಏರ್ಪಡಿಸಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತ್ಯೋತ್ಸವದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡುತ್ತಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಡಿ ಸಂಸ್ಥಾನ ಮಠದ ಡಾಕ್ಟರ್ ಮಹಂತ ಸ್ವಾಮೀಜಿ ಮಾತನಾಡಿದರು. ಎದೆ ತಟ್ಟುಕೊಂಡು ಹೇಳ್ತೀನಿ, ನಾನು ಸ್ವಾಮಿ ವಿವೇಕಾನಂದರ ಅನುಯಾಯಿ. ಐ ಆಮ್ ಪ್ರೌಡ್ ಟು ಬಿ ಅ ಹಿಂದೂ. ಯಾತಕ್ಕೆ ಹೆಮ್ಮೆ? ನನ್ನ ಕಾರಣಕ್ಕಲ್ಲ. ನಾನು ಹಿಂದೂ ಅನ್ನುವ ಹೆಮ್ಮೆ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕು. ನಾನು ಒಬ್ಬನೇ ಅಲ್ಲ. ಜಗತ್ತಿನಲ್ಲಿ ಇದುವರೆಗೂ ಬದುಕುಳಿದಿರುವಂತ ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಸಭ್ಯತೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಹಿಂದೂ ಸಂಸ್ಕೃತಿ. ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ ನಮ್ಮದು. ನಮ್ಮಷ್ಟು ಹಳೆಯ ಸಂಸ್ಕೃತಿ ಯಾರೂ ಇಲ್ಲ. ಯಾರೋ ಒಂದಿಬ್ರು ನಮ್ಮ ಜೊತೆಯಲ್ಲಿದ್ದವರು ಇದ್ರು, ಅವ್ರು ಬದುಕಿರೋರು ನಾವು ಮಾತ್ರ. ಹೆಮ್ಮೆ ಪಡಬಾರ್ದೆ ನಾನು ಮಿತ್ರ. ಜಗತ್ತಿನ ಅನೇಕ ಮತ ಪಂಥಗಳಿಗೆ ಒಬ್ಬ ವ್ಯಕ್ತಿ, ಒಂದೇ ಪುಸ್ತಕ, ಒಬ್ಬನೇ ದೇವರು, ಅದನ್ನೇ ಹೆಮ್ಮೆ ಅನ್ಕೊಳ್ತಾರೆ. ನನಗೆ 33 ಕೋಟಿ ದೇವತೆಗಳು, ನನಗೆ ಒಂದಿಡೀ ಲೈಬ್ರರಿ, ನನ್ನ ಪುಸ್ತಕ, ನನ್ನ ಬಳಿ ವೇದಗಳಿವೆ, ಉಪನಿಷತ್ತುಗಳಿವೆ, ನನ್ನ ಬಳಿ ಭಗವದ್ಗೀತೆ ಇದೆ, ನನ್ನ ಬಳಿ ರಾಮಾಯಣ ಇದೆ, ನನ್ನ ಬಳಿ ಮಹಾಭಾರತ ಇದೆ, ನನ್ನ ಬಳಿ ದೊಡ್ಡ ಲೈಬ್ರರಿ ಇದೆ. ಒಂದು ಪುಸ್ತಕದ ಹಿಂದೆ ಬಿದ್ದಿರೋನಲ್ಲ ನಾನು. ಹಿಂದೂ ಧರ್ಮಕ್ಕೆ ಅಪ್ಪ ಯಾರು ಅಂತ ತುಂಬಾ ಜನ ಮಾತನಾಡ್ತಾ ಕೇಳ್ತಾರೆ. ನಮ್ಮ ಹುಡುಗರನ್ನ ಮತಾಂತರ ಮಾಡುವಾಗ ಕೇಳುವ ಮೊದಲ ಪ್ರಶ್ನೆ ಇದು, ಯಾರು ಹಿಂದೂ ಧರ್ಮವನ್ನು ಹುಟ್ಟಿಸಿದ್ದು ಅಂತ. ನಾನು ತಮಾಷೆ ಮಾಡ್ತಾ ಕೇಳ್ತೀನಿ, ಗುರುತ್ವಾಕರ್ಷಣ ಶಕ್ತಿ ಕಂಡುಹಿಡಿದಿದ್ದು ಯಾರು? ನ್ಯೂಟನ್ ಅಂತಾರೆ ಬಹಳ ಜನ, ಕರೆಕ್ಟ್. ಆದ್ರೆ ಫಿಸಿಕ್ಸ್ ಅನ್ನ ಕಂಡುಹಿಡಿದಿದ್ದು ಯಾರು ಅಂತ ಕೇಳಿ ಗೊತ್ತಿಲ್ಲ ಅಂತಾರೆ. ಗುರುತ್ವಾಕರ್ಷಣ ಶಕ್ತಿ ಒಂದು ಫಿನಾಮಿನಾ, ಅದನ್ನ ಕಂಡುಹಿಡಿಯುವ ಜನ ಇರ್ತಾರೆ. ಆದ್ರೆ ಮೂಲ ವಿಜ್ಞಾನವನ್ನ ಯಾರು ಕಂಡುಹಿಡಿಯೋದಿಲ್ಲ ಕಣೋ. ಅದು ಯಾವಾಗಲೂ ಇರುತ್ತೆ ವಿಜ್ಞಾನ. ಉಳಿದಿದ್ದೆಲ್ಲವೂ ಕೂಡ ಇದರೊಳಗೆ ಬರಬಹುದಾಗಿರುವಂತ ಸಂಗತಿಗಳಷ್ಟೇ, ಹೆಮ್ಮೆ ಪಡಬೇಕಾಗಿರುವ ಸಂಗತಿ. ನಾನು ಹಿಂದೂ ಅನ್ನೋದು ಈ ಕಾರಣಕ್ಕೋಸ್ಕರ ಹೆಮ್ಮೆ ಮಿತ್ರ. ಹಿಂದೂ ಅನ್ನೋದು ಯಾಕೆ ಹೆಮ್ಮೆ ಅಂತ ನನಗೆ ಕೇಳಿದ್ರೆ, ಜಗತ್ತಿನ ಯಾವ ದೇಶದ ಮೇಲೂ ಕೂಡ ಹಿಂದೂ ತಾನಾಗಿಯೇ ಆಕ್ರಮಣ ಮಾಡಲಿಲ್ಲ. ತನ್ನ ಪ್ರೀತಿ ಮಾತ್ರದಿಂದಲೇ ಇಡೀ ಜಗತ್ತನ್ನ ತನ್ನ ಅನುಯಾಯಿಯನ್ನಾಗಿ ಮಾಡಿಸಿಕೊಂಡ ಭೂಮಂಡಲದ ಏಕೈಕ ಧರ್ಮ ಅದು ಹಿಂದೂ ಧರ್ಮ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಯಾವ ರಾಜ? ಈ ದೇಶದ ಶ್ರೀಕೌಂಡಿನ್ಯ ಅನ್ನುವಂತ ರಾಜ ತನ್ನ ಹಡಗನ್ನ ತೆಗೆದುಕೊಂಡು ಹೋದ. ಈ ಹಡಗನ್ನ ತೆಗೆದುಕೊಂಡು ವಿಹಾರಕ್ಕೆ ಹೋಗ್ತೀನಿ ಅಂತ ಹಾಗೆ ಯಾತ್ರೆ ಹೋಗುವಾಗ ಒಂದು ಭೂಮಂಡಲ ಸಿಕ್ತು ಅವನಿಗೆ ಸಮುದ್ರದ ನಡುವೆ. ಆ ಭೂಮಂಡಲಕ್ಕೆ ಹೋದ್ರೆ ಅಲ್ಲಿನ ಜನ ಗಾಬರಿಗೊಂಡರು. ತಮ್ಮ ಲೀಡರ್ ಆಗಿದ್ದಂತ ಹೆಣ್ಣು ಮಗಳು ಸೋಮಾಗೋಗಿ ಹೇಳ್ತಾರೆ, ಯಾವ ಆಕ್ರಮಣಕ್ಕೆ ಅಂತ ಬಂದಿದ್ದಾರೆ, ದೊಡ್ಡ ಬೋಟ್ ನಲ್ಲಿ ಬಂದಿದ್ದಾರೆ ಅಂತ. ಅವಳು ಓಡಿ ಬರ್ತಾಳಂತೆ. ಸೋಮ ಓಡಿ ಬಂದು ನೋಡ್ತಾಳೆ, ಗಾಬರಿಯಾಗಿ ಮರದ ಹಿಂದೆ ಮುಚ್ಚಿಟ್ಕೊಳ್ತಾಳೆ. ಯಾಕೆ ಅಂತಂದ್ರೆ ಹಾಗೆ ಬಂದಿರುವ ಶ್ರೀಕೌಂಡಿನ್ಯ ಮತ್ತು ಅವನ ಗೆಳೆಯರೆಲ್ಲ ಮೈ ತುಂಬ ಬಟ್ಟೆ, ಇವತ್ತಿಗೂ ಬದುಕಿದ್ದಾನೆ. 500 ವರ್ಷಗಳ ನಂತರ ಅಯೋಧ್ಯೆಯ ರಾಮ ಮಂದಿರವಾದಾಗ ದೂರದ ಸಾಗರದಲ್ಲೂ ಕೂಡ ಸಂಭ್ರಮದ ಆಚರಣೆ ನಡೆದಿತ್ತಲ್ಲ, ರಾಮ ಇವತ್ತಿಗೂ ಇದ್ದಾನೆ. ನಾನೇ ಹೆಮ್ಮೆ ಪಡಬಾರದು ಹಿಂದೂ ಅನ್ನೋ ಕಾರಣಕ್ಕೆ. ಜಗತ್ತಿನ ಅನೇಕ ಹಿಂದುತ್ವದ ವಿಚಾರಕ್ಕೆ ಬಂದಾಗ ತಲೆ ತಗ್ಗಿಸಿ ನಿಲ್ಲಬೇಡಿ ಮಿತ್ರರೇ. ಜಗತ್ತಿನಲ್ಲಿ ಹಿಂದೂ ಒಬ್ಬನಿಗೆ ತಲೆ ಎತ್ತಿ ನಿಲ್ಲಬಹುದಾಗಿರುವಂತಹ ಪರಂಪರೆ ಇರೋದು. ಜಗತ್ತಿನ ಅನೇಕ ಮತಪಂಥಗಳಿಗೆ ಕೇಳಿ ನೋಡಿ, ಜಗತ್ತಿನಲ್ಲಿ ಟೆರರಿಸ್ಟ್ಗಳು ಯಾವ ಮತಕ್ಕೆ ಸೇರಿದವರು? ಆ ಮತದವರೇ ತಲೆ ಎತ್ಕೊಂಡು
ತಿರುಗಾಡಬೇಕಾದ್ರೆ ಜಗತ್ತಿನ ಜನರನ್ನ ಉದ್ಧಾರಗೊಳಿಸಿದ ಈ ದೇಶದ ಹಿರಿಯರ ಪರಂಪರೆಗೆ ಸೇರಿದ ನಾವ್ಯಾಕೆ ತಲೆ ತಪ್ಪಿಸಬೇಕು? ಮಿತ್ರ, ಈ ದೇಶದ ಹಿಂದೂ ಧರ್ಮದ ವೈಜ್ಞಾನಿಕತೆ ಎಂತದ್ದು? ಜಗತ್ತಿನ ಅನೇಕ ಮತಪಂಥಗಳು ತಮ್ಮ ಪವಿತ್ರ ಗ್ರಂಥಗಳಲ್ಲಿ ಇವತ್ತಿಗೂ ಭೂಮಿಯನ್ನು ಚಪ್ಪಟೆಯಾಗಿದೆ ಅಂತ ಹೇಳ್ತಾರೆ. ಇವತ್ತಿಗೂ ಆ ಪದವನ್ನು ಬಳಸಿದ್ರೆ ಅದು ನನ್ನ ಫೈರ್ ತಗೊಳ್ಳೋದು ಬಹಳ ಖುಷಿಯ ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ಆದ್ರೆ ಆ FIR ನೋಡಿದ ನಂತರ ಇಲ್ಲಿನ ಪೊಲೀಸರು ಸಂತೋಷನ್ ಕರೆಸಿ ಮಾತಾಡಿಸಿದಾರಂತ. ಪ್ರಚೋದನಕಾರಿ ಭಾಷಣ ಮಾಡಬಾರದು ಅಂತ. ಸಂತೋಷ್ ಪಕ್ಕದಲ್ಲಿ ಕೂತ್ಕೊಂಡಾಗ ನಿಧಾನಕ್ಕೆ ಹೇಳ್ದ, ನೀವು ಮಾತಾಡಿ ಹೋಗ್ತೀರಾ, ನಾಳೆ ನನಗೆ ಬಹಳ ತೊಂದರೆ ಕೊಡಬಹುದು ಅಂತ ಒಂದು ಮನಸ್ಸಿನಲ್ಲಿ ಇರಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಯಾವುದು ಪ್ರಚೋದನಕಾರಿ ಅನ್ನೋದು ನನಗೆ ದೊಡ್ಡ ಪ್ರಶ್ನೆ. ಶಿವಾಜಿ ಮಹಾರಾಜರು ಬದುಕಿನ ಉದ್ದಕ್ಕೂ ಹೋರಾಟ ಮಾಡಿದ್ದು ಔರಂಗಜೇಬನ ವಿರುದ್ಧ. ಔರಂಗಜೇಬ ಮೊಘಲ ರಾಜ, ಕುಡುಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಬಂದಿದ್ದೀರಿ. ನಿಮಗೆ ಗೊತ್ತಿಲ್ಲ, ನೀವು ಈ ಕಡೆ ಬಂದ ನಂತರ ಒಂದು ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆ ಏನ್ ನಡೆದಿದೆ ಗೊತ್ತಾ? ನಮ್ಮ ಪ್ರಾರ್ಥನಾ ಮಂದಿರದ ಮುಂದೆ ಶಬ್ದ ಮಾಲಿನ್ಯವಾಗಿದೆ ಅಂತ ಒಂದು ಪ್ರತಿಭಟನೆ ಮಾಡಿದ್ದಾರೆ. ನೀವು ಹಾಕುವ ಜೈ ಶ್ರೀರಾಮ್ ಘೋಷಣೆಯೇ ಪ್ರಚೋದನಾಕಾರಿಯಾಗಿರುವಾಗ ಇನ್ನೊಂದು ಭಾಷಣ ಮಾಡಿ ಪ್ರಚೋದನೆ ಮಾಡಬೇಕು. ಇನ್ನು ಸ್ವಲ್ಪ ದಿನ ಹೋಗ್ಲಿ ನಮಗೆ ಕೇಸರಿ ಬಣ್ಣ ಕಂಡ್ರೆ ಆಗದಿಲ್ಲ. ಹೀಗಾಗಿ ಕೇಸರಿಯನ್ನ ನಿಷೇಧಿಸಬೇಕು. ಇನ್ನು ಮುಂದೆ ಈ ದೇಶದ ಸಾಧುಗಳೆಲ್ಲ ಬೇರೆ ಯಾವ್ದಾದ್ರೂ ಬಣ್ಣದ ಬಟ್ಟೆ ಧರಿಸಲಿ ಅಂತ ಹೇಳಿದ್ರೆ ನಾವ್ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಕೇಸರಿ ನೋಡಿದ್ರೆ ಪ್ರಚೋದನೆ ಆಗುತ್ತೆ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಮಿತ್ರ, ನನಗೆ ಬಹಳ ವಿಚಿತ್ರ ಅನ್ಸುತ್ತೆ. ಯಾವುದು ಪ್ರಚೋದನೆ? ನನಗೆ ಇತ್ತೀಚೆಗೆ ಕೇಳಿದ್ರು, ವಿಶ್ವ ಹಿಂದೂ ಪರಿಷತ್ನದೇ ಒಂದು ಕಾರ್ಯಕ್ರಮ. ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರು ಎದ್ದು ನಿಂತುಕೊಂಡು ಅಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕು? ನಮ್ಮ ಹುಡುಗರನ್ನ 25ನೇ ವಯಸ್ಸಿಗೆ ಮದುವೆ ಮಾಡಿಸ್ಬೇಕು ಅಂತ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ, ನಮ್ಮ ಅಪ್ಪ ಅಮ್ಮಂದ್ರಿಗೆ ಒಂದೊಂದೇ ಗಂಡು ಮಕ್ಕಳು ಅಥವಾ ಒಂದೇ ಹೆಣ್ಮಕ್ಳು, ಮಕ್ಕಳು ಒಂದೇ. ಆ ಮಕ್ಕಳನ್ನ ಅವನಿಗೊಂದು ಒಳ್ಳೆ ಕೆಲಸ ಸಿಗುವಂತೆ ಮಾಡ್ಬೇಕು, ಅವನ್ ಪಂಚರ್ ಅಂಗಡಿ ನಡೆಸಬಾರದು ಅಂತ ಅವ್ರಿಗೆ ಮನಸ್ಸಿನಲ್ಲಿ. ಹೌದು ತಾನೆ? ಹೀಗಾಗಿ 25ಕ್ಕೆ ಮದುವೆ ಮಾಡ್ಲಿಕ್ಕೆ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ಅವ್ನಿಗೆ 28 ಆಗ್ಲಿ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ, ಒಳ್ಳೆ ಉದ್ಯೋಗಕ್ಕೆ ಹೋಗ್ಲಿ, ಒಳ್ಳೆ ಮನೆ ಮಾಡ್ಲಿ, ಅವ್ನು ಚೆನ್ನಾಗಿದ್ದು ಹೋಗ್ಲಿ ಅಂತ ಎಲ್ರೂ ಹಂಗಿದಾರಿ. ಅನೇಕ ಮತಪಂಥಗಳು ಹೇಗಿವೆ ಅಂತಂದ್ರೆ ಅವ್ರು ಎಷ್ಟೊತ್ತಿಗಾದ್ರೂ ಮದುವೆ ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡಿರ್ತಾರೆ. ನಮ್ದ್ರಲ್ಲಿ ಹಂಗಿಲ್ಲ. ಅದಕ್ಕೆ ನಾನು ಹೇಳಿದೆ, ನಮ್ಮ ಎಲ್ಲ ಆಕ್ರಮಣಗಳನ್ನ ಎದುರಿಸಿ ನಿಂತ ವೀರ ಗ್ರೀಕರ ಅಲೆಕ್ಸಾಂಡರ್ ಜಗತ್ತನ್ನ ಗೆದ್ದು ಭಾರತಕ್ಕೆ ಬಂದು ಕಾಲು ಮುರಿಸಿಕೊಂಡು ಹೋದ ನನ್ನ ದೇಶದ ಜನ ಆಫರಿಗೆ ಹೋರಾಟಗಾರರಾಗಿದ್ದರು. ಅರಬ್ಬರು 6 ಬಾರಿ ದಾಳಿ ಮಾಡಿ ಸೋತರು. ಆಮೇಲೆ ಮೊಹಮ್ಮದ್ ಬಿನ್ ಕಾಸಿಂ ತನ್ನ ಸೇನೆಯನ್ನ ತೆಗೆದುಕೊಂಡು ಬಂದ, ಸೋತು ಹೋಗಿದ್ದ. ಯಾರೋ ನಮ್ಮೊಳಗೆ ಮಾಡಿದ ಮೋಸದ ಕಾರಣಕ್ಕೋಸ್ಕರ ಮೂಲ ಸ್ಥಾನದ ಮೇಲೆ ದಾಳಿ ಮಾಡಿದ, ಆ ಮೂಲ ಸ್ಥಾನದ ಮಂದಿರವನ್ನ ಕೆಡವಿದ, ಆ ಮಂದಿರದಲ್ಲಿರೋ ದೇವರನ್ನ ಉಳಿಸಿದ. ಇತಿಹಾಸಕಾರರು ಬರೆದಿರೋದನ್ನು ಓದ್ತಾ ಇದ್ದೆ. ಇಡೀ ಮಂದಿರವನ್ನ ಕೆಡವಿ ಆ ಅದ್ಭುತವಾಗಿರುವಂತ ಸೂರ್ಯನ ಮೂರ್ತಿಯನ್ನ ಮಾತ್ರ ಯಾಕೆ ಉಳಿಸ್ದ ಅಂತಂದ್ರೆ, ಮುಂದೆ ನಾವು ಹುಂಡಿಗೆ ಹೋಗೋದು, ಹಣ ಹಾಕುದು, ಹುಂಡಿ ಹಣವನ್ನೆಲ್ಲ ತೆಕ್ಕೊಂಡು ಇವರು ಬಜೆಟ್ ನಲ್ಲೋ ಮತ್ತೊಂದರಲ್ಲೋ ತಮಗೆ ಯಾರಿಗೆ ಬೇಕೋ ಅವರಿಗೆ ಹಂಚುವಂತ ಪ್ರಕ್ರಿಯೆ ಇದೆಯಲ್ಲ, ಏನ್ ದುರಂತರ ಇದು! ಇದ್ರೆ ಎಂತ ಅವಸ್ಥೆ! ಅವತ್ತಿನ ಮೊಹಮ್ಮದ್ ಬಿನ್ ಕಾಸಿಂ ಇವತ್ತಿಗೂ ಜೀವಂತವಾಗಿರೋದು ಬಹಳ ದುರಂತ. ಆದ್ರೆ ಇಷ್ಟೇ ಅಲ್ಲ, ಹಿಂದೂಗಳು ಪ್ರತಿ ಬಾರಿ ಈ ದೇಶದ ಮೇಲೆ ಆಕ್ರಮಣಕಾರರಾಗಿ ಬಂದವರನ್ನ ಎದುರಿಸಿ ನಿಂತಿದ್ದಾರೆ. ಎಷ್ಟು ಆಕ್ರಮಣಗಳು ನಮ್ಮ ಮೇಲೆ! ಗ್ರೀಕರು, ಶಕರು, ಮೊಘಲರು, ಹೂಣರು, ತುರ್ಕರು, ಅರಬ್ಬರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಎಲ್ಲ ಆಕ್ರಮಣವನ್ನ ತಡೆದ ನಂತರವೂ ಕೂಡ ಇವತ್ತಿಗೂ ಸಾಗರದಲ್ಲಿ ಶಿವಾಜಿ ಜಯಂತಿಯ ಆಚರಣೆಗೆ ಮಾತನಾಡ್ತಾ ಇರೋ ನಾನು ಹಿಂದೂ, ಕೇಳ್ತಾ ಇರೋರು ಹಿಂದೂಗಳು ಅಂತಂದ್ರೆ ನನ್ನ ಪೂರ್ವಜರು ಸಾಮಾನ್ಯವಾದ ಜನಾಂಗ ಅಲ್ಲ, ಹೋರಾಟದ ಜನಾಂಗವಾಗಿತ್ತು. ಆದ್ರೆ ನಮ್ಮ ಇತಿಹಾಸದ ಪಠ್ಯ ಪುಸ್ತಕ ತೆಗೆದು ನೋಡಿ, ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಮೊಘಲರ ಬಗ್ಗೆ ಅದ್ಭುತವಾಗಿರುವಂತಹ ವರ್ಣನೆ ಇದೆ. ಆದ್ರೆ ಈ ಮೊಘಲರನ್ನ ಎದುರಿಸಿ ನಿಂತು ಮೊಘಲರ ಔರಂಗಜೇಬನನ್ನೇ ಇನ್ನು ಯಾರು ಮುಂದಕ್ಕೆ ಬರದಂತೆ ಹೆಡಗುರೆ ಕಟ್ಟಿ ಅವನನ್ನ ಮೂಲೆ ಗುಂಪು ಮಾಡಲಿಕ್ಕೆ ಕಾರಣವಾಗಿರುವಂತ ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟಿದೆ ನಮ್ಮ ಪಾಠದಲ್ಲಿ? ಯಾವ ಶಿವಾಜಿ ಮಹಾರಾಜರು? ಯಾಕೆ ಅವರ 395ನೇ ಜಯಂತಿಯ ಆಚರಣೆ ಮಾಡುವಾಗ ನನಗೆ ಹೆಮ್ಮೆ ಅನ್ಸುತ್ತೆ ಗೊತ್ತೇನು? ಇನ್ನೊಂದು 5 ವರ್ಷ 400ನೇ ಜಯಂತಿಗೂ ನಾವು ಬರ್ತೀವಿ.
400ನೇ ಜಯಂತಿ ಹೀಗಾಗಬಾರದು. ಇಡೀ ಸಾಗರವೇ ಕೂಡಬೇಕು, ಇಡೀ ತಾಲೂಕಿನ ಜನ ಬರಬೇಕು, ಒಂದು ಕಡೆ ನಾವು ಸೇರಿ ಹಬ್ಬ ಮಾಡಬೇಕು. ಯಾಕೆ ಗೊತ್ತೇನು? ಶಿವಾಜಿ ಮಹಾರಾಜರು ಬರೋಕ್ಕಿಂತ ಮುಂಚೆಯೂ ಈ ಆಕ್ರಮಣಕಾರಿಗಳ ವಿರುದ್ಧ ಹೋರಾಟ ಮಾಡಿದ್ದೀವಿ. ಹೇಗ್ ಮಾಡಿದ್ದೀವಿ? ಜಾಟವಾಗಿ ಹೋರಾಟ ಮಾಡಿದ್ದೀವಿ, ರಜಪೂತರಾಗಿ ಹೋರಾಟ ಮಾಡಿದ್ದೀವಿ. ಪೂರ್ವಜರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಉಳಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸಾಗರದಲ್ಲಿ ಶಿವಾಜಿ ಜಯಂತಿ ನಡೀತಾ ಇದೆ. ಅಕಸ್ಮಾತ್ ಏನಾದ್ರೂ ನನ್ನ ಪೂರ್ವಜರು ಪ್ರಾಣವನ್ನ ಪಣಕ್ಕಿಟ್ಟಿರ್ಲಿಲ್ಲ ಅಂತಂದಿದ್ರೆ ಇವತ್ತು ನಾವು ಕೂಡ ಯಾವುದೋ ಒಂದು ದೇಶದ ಯಾವುದೋ ಒಂದು ದಿಕ್ಕಿನ ಕಡೆ ಮುಖ ಮಾಡಿಕೊಂಡು ಪ್ರಾರ್ಥನೆ ಸಲ್ಲಿಸಬೇಕಾದ ಸ್ಥಿತಿ ಇರ್ತಾ ಇತ್ತು. ಇವತ್ತು ನಾವು ಹೀಗಿದ್ದೀವಿ ಅಂತಂದ್ರೆ ನನ್ನ ದೇಶದ ತಾಯಂದಿರು ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದರಿಂದ. ಎಲ್ಲ ಕೂಗುವ ಜನರಿಗೂ ಚಪ್ಪಾಳೆ ಹೊಡೆಯುವ ಜನರಿಗಾದರೂ ಇಲ್ಲೇ ಇರುವಂತ ಕೆಲವು ಹುಡುಗರು ದನ ಸಾಕಾಣಿಕೆಯನ್ನ ತಡೆದು ದನಗಳ್ಳರನ್ನ ಓಡಿಸಿ ನಮ್ಮ ದನಗಳನ್ನ ಬಿಡಿಸ್ಕೊಂಡು ಬಂದ್ರೆ ಅವ್ರ ಮೇಲೂ ಒಂದು FIR ಆಗತ್ತೆ. FIR ಆದ್ರೆ ಏನ್ ಮಾಡ್ತೀವಿ ಗೊತ್ತಾ? ಇವನಿಗೆ ಯಾಕೆ ಬೇಕಿತ್ತು ಈ ಕೆಲಸ? ಆರಾಮಾಗಿರ್ಬಾರ್ದಾಗಿತ್ತ, ಇವ್ರ ಪಾಡಿಗಿರ್ಬಾರ್ದಾಗಿತ್ತ ಅಂತ ಹೆಂಗ್ ಮೂದಲಿಸ್ಬಿಡ್ತೀವಿ ಅಂತಂದ್ರೆ ಇನ್ನು ಮುಂದೆ ಅವನು ದನ ಹಿಡಿಯೋದಕ್ಕೆ ಹೋಗ್ಲೇಬಾರದು ಅನ್ನೋ ತರ ಮಾಡ್ಬಿಡ್ತೀವಲ್ಲ. ಸರಿನಾ? ನಾವು ಮಾಡಲ್ಲ. ನಮ್ಮ ಹುಡುಗರು ಜೈಲಿಗೆ ಹೋದಾಗ, ನಮ್ಮ ಹುಡುಗರು ಕೋರ್ಟ್ ಅಲ್ಲಿ ನ್ಯಾಯಕ್ಕೆ ಅಂತ ಬಡದಾಡ್ತಾ ಇರುವಾಗ, ನಮ್ಮ ಎಲೆಕ್ಷನ್ ಬರ್ಲಿ ಮತ್ತೇನೋ ಬರ್ಲಿ, ನಾವೆಲ್ಲ ಜಾತಿ ಜಾತಿ ಜಾತಿಯಾಗಿ ಡಿವೈಡ್ ಆಗ್ಬಿಡ್ತೀವಿ. ಯಾರ್ಯಾರು ಇಲ್ಲಿ ಎಲೆಕ್ಷನ್ಗೆ ನಿಂತವನು ನನ್ನ ಜಾತಿಯವನು, ಅದಕ್ಕೋಸ್ಕರ ಅವನು ಹಿಂದುತ್ವದ ವಿರೋಧಿಯಾಗಿದ್ರು ಪರವಾಗಿಲ್ಲ, ಅವನಿಗೆ ವೋಟ್ ಮಾಡ್ತೀನಿ ಅಂತ ಹೇಳ್ತೀವೋ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರಿಗೆ ಶಿವಾಜಿ ಮಹಾರಾಜರ ಹೆಸರು ಹೇಳೋ ಯೋಗ್ಯತೆ ಇಲ್ಲ. ನಾವು ಯಾರು ಹಿಂದುತ್ವದ ಪರವಾಗಿದ್ದಾರೋ, ಯಾರೇ ಇರಲಿ, ಯಾವ ಪಾರ್ಟಿಗೆ ಇರಲಿ, ಅವನ ಜೊತೆಗೆ ನಿಲ್ತೀವಿ ಎನ್ನುವಂತ ಬಲವಾಗಿರುವಂತ ಧೈರ್ಯ ನಮ್ಮ ಜಾತಿಯಲ್ಲಿ ಹೊಡೆದೋಗ್ಬಿಡ್ತೀವಲ್ಲ. ನಾವು ಜಾತಿಯನ್ನ ಹೆಂಗ್ ಮಾಡಿಟ್ಕೊಂಡು ಬಿಟ್ಟಿದೀವಿ ಅಂತಂದ್ರೆ ಈ ಜಾತಿಯನ್ನ ವೈಭವೀಕರಿಸಿಕೊಂಡು ಅದಕ್ಕೋಸ್ಕರ ಬದುಕ್ತೀವಿ. ಅದನ್ನ ನಾನು ಪ್ರಾಮಾಣಿಕವಾಗಿ ಕೇಳ್ಕೊಳ್ತೀನಿ. ಇವತ್ತು ಒಂದ್ ಮಾತು ಇನ್ನೇನು ಕೇಳಲ್ಲ, ನಿಮ್ಮನ್ನ ಒಂದೇ ಒಂದು ಕೇಳ್ಕೊಳ್ತೀನಿ. ನಿಮ್ ಜಾತಿ ಸಮಾವೇಶಗಳು ನಡೀತಾವಲ್ಲ, ಜಾತಿ ಸಮಾವೇಶಗಳು ನಡೀಲಿ, ಆಯ್ತು. ಅಲ್ಲಿ ನಿಮ್ಮ ಗುರುಗಳು ಬರ್ತಾರೆ, ನೀವೆಲ್ಲರೂ ಸೇರ್ತೀರಾ, ಬೆಳಗಿಂದ ಸಂಜೆವರೆಗೂ ಜಾತಿ 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 ಅಂತ ಹೇಳ್ತೀರಾ, ಫೈನ್. ಆದ್ರೆ ಸಂಜೆ ಎಲ್ಲವೂ ಮುಗಿಯುವಾಗ ಅರ್ಧ ಮುಕ್ಕಾಲು ಗಂಟೆ ಅದರ ಒಳಗೆ ಒಂದು ಹಿಂದೂ ಸಮಾವೇಶ ಅಂತ ಮಾಡಿ ನಾವೆಲ್ಲರೂ ಹಿಂದೂಗಳು ಎನ್ನುವಂತ ಸಂದೇಶವನ್ನ ನಮ್ಮ ಜಾತಿ ಸಮಾವೇಶಗಳಲ್ಲೂ ಪುನರುಚ್ಚರಿಸುವಂತೆ ಮಾಡಿದ್ರೆ ಮಾತ್ರ ಹಿಂದೂ ಸಮಾಜ ಮತ್ತೆ ಬಲಾಢ್ಯವಾಗಬಲ್ಲದು. ಮಿತ್ರ, ಹಿಂದೂ ಸಮಾಜವನ್ನ ಇವತ್ತು ವಾಪಸ್ ಕಟ್ಟಬೇಕಾಗಿದೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಇದೆ. ಯಾಕೆ ಕಷ್ಟ ಇದೆ ಅಂತ ನಾನು ಹೇಳ್ತೀನಿ. ನಾವು ಒಂಥರ ಅವತ್ತು ಮುಸಲ್ಮಾನರಿದ್ದಾಗ ಹೇಗೆ ಜಸಿಯಾ ಕಟ್ತಾ ಇದ್ವು, ಇವತ್ತು ಕಟ್ತಾ ಇದ್ದೀವಿ. ಮೊನ್ನೆ ತಾನೇ ಒಂದು ಬಜೆಟ್ ಬಂದಿದೆ. ಈ ಬಜೆಟ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೋಸ್ಕರ ಒಂದೇ ಸಮುದಾಯಕ್ಕೆ ಕೊಡಲಾಗಿದೆ. ಅಲ್ಪಸಂಖ್ಯಾತರು ಅಂತ ಕಾರಣ ಬಹಳ ಮಜವಾಗಿದೆ. ನನಗೆ ಯಾರೋ ಹೇಳ್ತಾ ಇದ್ರು, ಅವರಿಗೆ ಕಾಂಟ್ರಾಕ್ಟ್ ನ ವಿಚಾರ ಬಂದಾಗ ಮೀಸಲಾತಿಯನ್ನ ಕೊಡಬೇಕು. ಯಾಕೆ ಮೀಸಲಾತಿ ಕೊಡಬೇಕು ಅಂತಂದ್ರೆ ಅಲ್ಪಸಂಖ್ಯಾತರು ಕೊಡಿ ಅಂತ ಇವ್ರು ಹೇಳ್ತಾರೆ, ಒಪ್ಕೊಳ್ತೀನಿ. ಆದ್ರೆ ನೆಕ್ಸ್ಟ್ ಏನ್ ಗೊತ್ತಾ, ನಾವು ಬಜೆಟ್ ನಲ್ಲಿ ದೊಡ್ಡ ಅಮೌಂಟ್ ಕೊಡಬೇಕು. ಯಾಕೆ ಅಂತಂದ್ರೆ ಇವ್ರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಆ ಸಂಖ್ಯೆಗೆ ತಕ್ಕಂತೆ ದುಡ್ಡು ಕೊಡೋದು ಬೇಡವಾ ಅಂತ. ಬಜೆಟ್ ನಲ್ಲಿ ದುಡ್ಡು ಬೇಕಾದ್ರೆ ಸಂಖ್ಯೆ ದೊಡ್ಡದು, ಮೀಸಲಾತಿ ಬೇಕು ಅಂದ್ರೆ ಸಂಖ್ಯೆ ಚಿಕ್ಕದು. ಹೆಂಗ್ರಿ ತೀರ್ಕೊಂಡ್ರು, ರಾಜಾರಾಮನ ಮೇಲೆ ಕಣ್ಣು ಅವ್ರದ್ದು ಬಿತ್ತು. ರಾಜಾರಾಮ ಓಡಿ ಬಂದ. ಇಡೀ ದೇಶದಲ್ಲಿ ಯಾರು ರಕ್ಷಣೆ ಕೊಡುವ ಧೈರ್ಯ ಮಾಡದೆ ಹೋದಾಗ ನಮ್ಮ ಕೆಳದಿಯ ಚೆನ್ನಮ್ಮ, ರಾಜಾರಾಮ ಅಂದ್ರೆ ಯಾರು? ನನ್ನ ಅಣ್ಣನ ಮಗನಿದ್ದಂತೆ, ಈ ಅಣ್ಣನ ಮಗನ ರಕ್ಷಣೆಯ ಹೊಣೆ ನನ್ನದ್ದು. ಜೊತೆಯಲ್ಲಿದ್ದವ್ರು ಹೇಳಿದ್ರು, ಔರಂಗಜೇಬನ ಎದುರಾಗಿ ರಾಜಾರಾಮನ ರಕ್ಷಣೆಗೋಸ್ಕರ ಇಡೀ ದೇಶ ಇಡೀ ಜಗತ್ತೇ ಎದುರು ನಿಂತು ಪರವಾಗಿಲ್ಲ, ನಾನು ಔರಂಗಜೇಬನ ವಿರುದ್ಧ ರಾಜಾರಾಮನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು ನನ್ನ ನಾಡಿನ ಒಂದು ಹೆಣ್ಣು ಮಗಳು. ಇದು ಔರಂಗಜೇಬನ ಸಂತಾನದವರು ನೆನಪಿಸಿಕೊಳ್ಳಬೇಕು. ಮಿತ್ರೆ, ರಾಜಾರಾಮನ ರಕ್ಷಣೆಗೋಸ್ಕರ ಔರಂಗಜೇಬನ ಸೈನ್ಯದ ವಿರುದ್ಧ ಹೋರಾಟ ಮಾಡಿ ಅವರನ್ನು ಸೋಲಿಸಿ ಓಡಿಸಿದ್ದು ಇದೇ ಕೆಳದಿಯ ಸೇನೆ. ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ ಇದು. ಮಿತ್ರೆ, ಇವತ್ತಿಗೂ ಕೂಡ ಹಿಂದೂ ಸಮಾಜಕ್ಕೆ ಚಾಲೆಂಜ್ಗಳು ಬಹಳ ಇವೆ. ಇವತ್ತು ನಿಜವಾಗ್ಲೂ ಪರ್ವಕಾಲದಲ್ಲಿ ನಾವಿದ್ದೀವಿ. ಶಿವಾಜಿ ಮಹಾರಾಜರಿದ್ದಾಗ ಎಂತ ಕಷ್ಟ ಇತ್ತು ಅಂತ ಕಷ್ಟ ಇಲ್ಲ. ಇವತ್ತು ನಿಜವಾಗ್ಲೂ ಎಂಥ ಪರ್ವಕಾಲ ಅಂತಂದ್ರೆ 500 ವರ್ಷಗಳ ಕಾಲ ನನ್ನ ಪೂರ್ವಜರು ಹೋರಾಟ ಮಾಡಿದ ದೇವಸ್ಥಾನ ನನ್ನ ತಾತನಿಗೆ ನೋಡ್ಲಿಕ್ಕೂ ಸಿಗಲಿಲ್ಲ. ಹೋರಾಟ ಮಾಡಿದ್ರು ಅವರು. ನನ್ನ ತಂದೆ ಇಟ್ಟಿಗೆ ಕೊಟ್ಟಿದ್ರು, ದುಡ್ಡು ಕೊಟ್ಟಿದ್ರು, ಆದ್ರೆ ಮಂದಿರ ಆದಾಗ ಮಂದಿರವನ್ನು ನೋಡುವಷ್ಟು ತ್ರಾಣ ಅವರ ಹತ್ರ ಇಲ್ಲ. ನಾನು ತುಂಬಾ ಕಡಿಮೆ ಹೋರಾಟ ಮಾಡಿದವನು. ಆದರೆ 500 ವರ್ಷಗಳ ನಂತರ ಆ ಮಂದಿರ ನಿರ್ಮಾಣಗೊಂಡಾಗ ಅದರ ಎದುರಿಗೆ ನಿಂತು ಧನ್ಯ ಧನ್ಯ ಭಾವವನ್ನು ಅನುಭವಿಸುವಂತ ಅವಕಾಶ ಸಿಕ್ಕಿದ್ದು ನನಗೆ ಮತ್ತು ನಿಮಗೆ ಪುಣ್ಯವಂತರಲ್ವೇನು?
144 ವರ್ಷಗಳಲ್ಲಿ ಎಷ್ಟು ಜನ ಆಗಿ ಹೋದ್ರು, ಅವ್ರು ಯಾರಿಗೂ ನೋಡ್ಲಿಕ್ಕೆ ಸಿಗದೆ ಇರುವಂತ ಮಹಾಕುಂಭದ ಭಾಗ್ಯ ನನಗೆ ಮತ್ತು ನಿಮಗೆ ಸಿಕ್ಕಿದೆ. ನೆನಪಿಟ್ಕೊಳ್ಳಿ, ಇವತ್ತು ಹುಟ್ಟಿರುವಂತ ಮಕ್ಕಳಿಗೂ ಮತ್ತೊಂದು ಮಹಾಕುಂಭದ ಭಾಗ್ಯ ಇಲ್ಲ. ಈ ಭಾಗ್ಯ ನನಗೆ ಮತ್ತು ನಿಮಗೆ ಮಾತ್ರ ಇರೋದು. ಮಿತ್ರರೇ, ನನ್ನ ಮತ್ತು ನಿಮ್ಮ ಭಾಗ್ಯ ಎಂತದ್ದು? ಸ್ವಾತಂತ್ರ್ಯ ಬಂದಾಗಲಿಂದ ಕಳೆದ 5 ವರ್ಷಗಳ ಹಿಂದಿನವರೆಗೂ ಆರ್ಟಿಕಲ್ 370 ತೆಗೆದು ನಮ್ಮ ಪರಂಪರೆಯನ್ನ, ನಮ್ಮ ರಾಷ್ಟ್ರವನ್ನ, ಭಾರತಾಂಬೆಯನ್ನ ರಕ್ಷಣೆ ಮಾಡಿಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಐತಿ ಅಂತ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಆತ್ಮಧೈರ್ಯ ನಮ್ಮ ಅಂಗರಕ್ಷಣೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಆ ರೀತಿ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಪೋಷಕರು ಬಹಳಷ್ಟು ಜನ ಬಂದಿದ್ದೀರಿ ಇಲ್ಲಿ. ತಮಗೆಲ್ಲ ಗೊತ್ತಿದೆ, ನಾವು ಮಕ್ಕಳಿಗೆ ಒಳ್ಳೆಯ ರೀತಿಯ ಪ್ರಾಥಮಿಕ ಕಾಲದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಮುಖಾಂತರವಾಗಿ ತಮ್ಮ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕಾರ್ಯಗಳು ನಡಿಬೇಕಾಗತ್ತೆ. ಆ ರೀತಿ ಇದ್ದಾಗ ಮಾತ್ರ ನಾವೇನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಐತಿ. ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜವರು ತಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ ಎಷ್ಟೊಂದು ಹೋರಾಟ ಮಾಡಿದರೆ, ನಾವು ಸ್ವಲ್ಪ ಆದರೂ ಕೂಡ, ಕಿಂಚಿತ್ತಾದರೂ ಕೂಡ ಆ ರೀತಿಯ ಪ್ರಯತ್ನಗಳನ್ನು ಮಾಡೋಣ ಅಂತಕ್ಕಂಥ ಮುಖಾಂತರವಾಗಿ ತಾವೆಲ್ಲ ಮೊನ್ನೆ ಕುಂಭಮೇಳವನ್ನು ನೋಡಿದ್ರಿ. ಬಹಳಷ್ಟು ಜನ ಹೋಗಿ ಬಂದಿರಿ, ಕೆಲವರು ಟಿವಿ ಮುಖಾಂತರವಾಗಿ ವೀಕ್ಷಣೆ ಮಾಡಿದ್ರಿ. ನೋಡ್ರಿ, ಅಲ್ಲಿರ್ತಕ್ಕಂಥ ಸಂತರು, ಸಾಧುಗಳು ಎಲ್ಲ ವೈರಾಗ್ಯ ಮೂರ್ತಿಗಳವರೆಲ್ಲ. ಅವ್ರು ಎಲ್ಲಿರ್ತಾರೋ, ಹೇಗೆ ಬರ್ತಾರೋ, ಹೇಗೆ ಹೋಗ್ತಾರಕ್ಕಂಥದ್ದು ಗೊತ್ತಿಲ್ಲ. ಅವರಿಂದನೂ ಕೂಡ ಆಪತ್ಕಾಲದಲ್ಲಿ ಅವರ ಸೇವೆ ಬಹಳಷ್ಟು ಅಗಾಧವಾಗಿರ್ತಕ್ಕಂಥದ್ದು. ನಮ್ಮ ದೇಶಕ್ಕೆ ಏನಾದರೂ ಆಪತ್ತು ಬಂದೈತಿ ಅಂತ ಅವ್ರಿಗೆ ಏನಾದ್ರು ಗಮನಕ್ಕೆ ಬಂದರೆ ಅವರೇ ತಮ್ಮ ತಪಸ್ಸಿನ ಬಲದಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೋ ಅಂತಕ್ಕಂಥದ್ದು ನಾವು ಇತಿಹಾಸವನ್ನು ನೋಡ್ತಾ ಇರ್ತೀವಿ. ಅವರಿಂದ ನಾವು ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆ ಪರಂಪರೆ ಇರ್ತಕ್ಕಂಥ ಋಷಿಮುನಿಗಳು ಇರ್ತಕ್ಕಂಥ ನಮ್ಮ ರಾಷ್ಟ್ರ ಅಂತ ಒಂದು ವೈವಿಧ್ಯ ಇರ್ತಕ್ಕಂಥ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಶಾಂತಿ, ಸಮಾಧಾನ, ಸುಖದಿಂದ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಧರ್ಮದ ಮರ್ಮವನ್ನು ಅರಿಬೇಕು, ಧರ್ಮದ ತಿಳುವಳಿಕೆ, ನ್ಯಾಯಬದ್ಧವಾಗಿ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ಉಪಸ್ಥಿತರಿದ್ದರು. ನಂದಿನಿ ಪ್ರಾರ್ಥಿಸಿದರು. ಸುನೀಲ್ ರುದ್ರಪ್ಪ ಸ್ವಾಗತಿಸಿದರು. ಪ್ರಭುಂಜನ್ ಸೂರ್ಯ ಪ್ರಾಸ್ತಾವಿಕ ಮಾತನಾಡಿದರು. ರಾಮು ವಂದಿಸಿದರು. ರೇವತಿ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ಮಹಾಗಣಪತಿ ದೇವಸ್ಥಾನದಿಂದ ಶಿವಾಜಿ ಮಹಾರಾಜರ ಪುತ್ಥಳಿ ಹೊತ್ತ ಬೃಹತ್ ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಸಾವಿರಾರು ಜನರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಬೃಹತ್ ಶೋಭಾಯಾತ್ರೆಯ ಝಲಕ್ ಇಲ್ಲಿದೆ ನೋಡಿ. ಮಾರ್ಚ್ 21ರಿಂದ 23ರವರೆಗೆ ಉಲ್ಲಾ ಶಾನ್ಬಾಗ್ ಅವರು ಸೆರೆ ಹಿಡಿದಿರುವ ಏಕವ್ಯಕ್ತಿ ಅಮ್ಮನ ಆಸರೆ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ. 3 ದಿನಗಳ ಕಾಲ ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗೆ ಶಿವಗೋಪಾಲಕೃಷ್ಣ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪವಿತ್ರ ಗ್ರೂಪ್ಸ್ನ ಮಾಲೀಕ ಎಂ ನಾಗರಾಜ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ರ ಪ್ರದರ್ಶನ ಇದೆ ರಾಜ್ಯದಲ್ಲೇ ಆಗಲಿ, ಇವತ್ತು ರಾಜ್ಯದಲ್ಲಿ ಆಗಲಿ ಒಂದೇ ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ, ತಾಯಿ ಆಸರೆ. ಅಂದ್ರೆ ನಾವೆಲ್ಲರನ್ನೂ ನೋಡಿರ್ತೀವಿ. ಇವತ್ತು ನಾವು ಜೀವ ಸಂಕುಲನದಲ್ಲಿ ಎಲ್ಲದಕ್ಕೂ ತಾಯಿ ಎಷ್ಟು ಮುಖ್ಯ ಆಗಿರುತ್ತೆ, ತನ್ನ ಮರಿಗಳನ್ನ ಯಾವ ರೀತಿ ಕಾಪಾಡ್ಕೊಳತ್ತೆ, ಒಂದು ಕ್ರಿಮಿಕೀಟ ಕೂಡ ತನ್ನ ಮರಿಗಳನ್ನ ಯಾವ ರೀತಿ ಕಾಪಾಡ್ಕೊಳತ್ತೆ ಅನ್ನೋದನ್ನ ತೆಗೆಯೋದು ಅಷ್ಟು ಸುಲಭದ ಮಾತಂತೂ ಅಲ್ಲ. ಯಾಕಂದ್ರೆ ಇದನ್ನ ತೆಗಿಬೇಕಾದ್ರೆ ಒಂದೊಂದು ಫೋಟೋಗಳನ್ನ ಒಂದೊಂದು ವಾರ 15 ದಿನ ತನಕ ಫಾಲೋ ಮಾಡ್ಬಿಟ್ಟು ಅದನ್ನ ಕೂತು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂತು ಅದನ್ನ ಸ್ಟಡಿ ಮಾಡಿ ಅದನ್ನ ತೆಗ್ದಿರ್ತಕ್ಕಂಥದ್ದು ಇದೆಯಲ್ಲ,
ಬಹಳ ಕಷ್ಟದ ಕೆಲಸ ಅದು. ಯಾಕಂದ್ರೆ ನಾನು ಒಂದು 12 ವರ್ಷ ಜೊತೆಗೆ ಕೆಲಸ ಹೋಗಿದ್ದೀನಿ ವೈಲ್ಡ್ ಲೈಫ್ ಅಲ್ಲಿ. ಆ 12 ವರ್ಷ, ಇವ್ರು 25 ವರ್ಷ ಅದ, ನಾನೊಂದು 12 ವರ್ಷ ಅಂತ ಹೋಗಿದ್ದೀನಿ, ನೋಡಿದೀನಿ. ಬಹಳ ಕಷ್ಟದ ಕೆಲಸ ಅದು. ಒಂದೊಂದು ಹಕ್ಕಿಗೆ ಒಂದೊಂದು ದಿನ ನಾವು ಕಳೆದಿದ್ದಿದೆ, ರಾತ್ರಿ ತನಕನು ಕೂತ್ಕೊಂಡು ಕಾದು, ಮಾರನೇ ದಿನ ಮತ್ತೆ ಅದು ಸಿಗದೆ ನಿರಾಶೆ ಆದ್ರು ಮತ್ತೆ ಕಾದು ಮತ್ತೆ ಹೋಗಿ ತೆಗ್ದಿರ್ತಕ್ಕಂಥದ್ದಿದೆ. ಈ ವರ್ಷ ಆಗಿಲ್ಲ ಅಂದ್ರೆ ಮತ್ತೆ ಮುಂದಿನ ವರ್ಷ ಆ ಹಕ್ಕಿದು ತೆಗಿಲೇಬೇಕು, ಅದ್ರ ಜೀವನ, ಅದ್ರ ಶೈಲಿಯನ್ನ ನೋಡ್ಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾವು ಮತ್ತೆ ಅದನ್ನ ಹೋಗಿ ಮುಂದಿನ ವರ್ಷ ಮತ್ತೆ ಆ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿರೋ. ಅದರಲ್ಲೂ ಉಲ್ಲಾಸ ಅವರಂತೂ ನಾವೆಲ್ಲ ಹೋಗದೇ ಇದ್ರು ಕೂಡ ಅವ್ರಿಗೂ ಅದು ನಾನು ಬಹಳ ಉಲ್ಲಾಸ ಅವರ ಬಗ್ಗೆ ನಾನು ನೋಡಿರೋದಂದ್ರೆ ಅವರ ಪರಿಶ್ರಮ, ಆ ಕೆಲಸದಲ್ಲಿ ಕಮಿಟ್ಮೆಂಟ್ ಇದೆಯಲ್ಲ. ಅವ್ರು ಎಲ್ಲಾದ್ರೂ ನಾವಾದ್ರೆ ಕೆಲವು ಸರಿ ಹವ್ಯಾಸಕ್ಕೆ ಇವತ್ತಾದ್ರೆ ಆಯ್ತು ನಾಳೆ ಆದ್ರೆ ಆಯ್ತು ಅನ್ನೋದು. ಈ ಮನುಷ್ಯ ಮಾತ್ರ ನಾನು ನೋಡಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫೋಟೋಗಳು. ನೀವು ಬಂದು ನೋಡ್ಬೇಕು, ಯಾಕಂದ್ರೆ ನಾವು ಹೇಳೋಕ್ಕಿಂತ ಅದ್ರ ಹಿಂದೆ ಇರ್ತಕ್ಕಂಥ ಕಥೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದೊಂದು ಪಕ್ಷಿಗಳದ್ದು ಒಂದೊಂದು ಕಥೆ ಇದೆ ಅದರಲ್ಲಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ದೊಡ್ಡ ಪುಸ್ತಕನೇ ಮಾಡ್ಬೋದು. ಆಮೇಲೆ ಇನ್ನೊಂದು ಉದ್ದೇಶ ಇದೆ ನಮ್ದು. ಈ ಒಂದು ಕಾರ್ಯಕ್ರಮ ಆದ ನಂತರ ನಾವು ಒಂದು ಮುಂದೆ ಇದನ್ನ ಯಾವ ರೀತಿಯಾಗಿ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತೆಲ್ಲ ನಮ್ಮ ಇಡೀ ನಮ್ಮ ವ್ಯವಸ್ಥೆನ ಇವತ್ತು ನಾವು ನೋಡ್ತಾ ಇದ್ದೀವಿ. ಪರಿಸರ ನಾಶ ಆಗ್ತಕ್ಕಂಥದ್ದು, ಅದ್ರ ಜೊತೆಗೆ ಪ್ರಾಣಿ ಸಂಕುಲ ನಾಶ ಆಗ್ತಕ್ಕಂಥದ್ದು. ಅದನ್ನೆಲ್ಲ ನಾವು ಉಳಿಸಿ ಬೆಳೆಸ್ಬೇಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡೋಕ್ಕೋಸ್ಕರ ನಾವು ಕೆಲವೊಂದು ಫೋಟೋಗ್ರಾಫರ್ ಅಸೋಸಿಯೇಷನ್ ಇಂದ ಇರ್ಬೋದು, ನಾವು ಪವಿತ್ರ ಗ್ರೂಪ್ಸ್ ಇಂದ ಎಲ್ಲ ಸೇರ್ಬಿಟ್ಟು ಒಂದು 25 ವರ್ಷಗಳಿಂದ ಹವ್ಯಾಸಿ ವನ್ಯಜೀವಿಗಳ ಛಾಯಾಚಿತ್ರಣವನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ತನ್ನ ಜೀವನದ ಹೇಳ್ಬೇಕಂದ್ರೆ ಒಂದು ಅರ್ಧ ಆಯುಷ್ಯನೇ ಒಂದು 25 ವರ್ಷ ವನ್ಯಜೀವಿಗಳ ಒಂದು ಛಾಯಾಚಿತ್ರಕ್ಕೆ ಮುಡುಪಾಗಿಟ್ಕೊಂಡಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಇದೆ. ಅವರು ದೇಶದ ಎಲ್ಲ ಭಾಗದಲ್ಲೂ, ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತದ ಭಾಗ ಇರ್ಬೋದು, ಎಲ್ಲ ಭಾಗದಲ್ಲೂ ಎಲ್ಲಾ ತರಹದ ವನ್ಯಜೀವಿಗಳ ಬಗ್ಗೆ ಬಹಳ ವಿಶೇಷವಾಗಿ ಕಾಳಜಿಯನ್ನ ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ತನ್ನದೇ ಆದ ರೀತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಛಾಯಾಚಿತ್ರಣವನ್ನು ಮಾಡಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ಕೂಡ ಎಲ್ಲರಿಗೂ ಗೊತ್ತಿದೆ. 25 ವರ್ಷ ಅಂದ್ರೆ ಬಹಳ ಕಡಿಮೆ ಏನಲ್ಲ. ಒಬ್ಬ ಮನುಷ್ಯನ ಜೀವನದ ಒಂದು ಭಾಗ. ಅದನ್ನ ಅವರು ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಸ್ಕೊಂಡು ವಿಶೇಷವಾಗಿ ಅದನ್ನ ಇವತ್ತುವರೆಗೂ ಕೂಡ ಅವರು ಒಂದು ಪ್ರದರ್ಶನವನ್ನ ಮಾಡಬೇಕು, ತಾನು ತೆಗೆದಿರ್ತಕ್ಕಂಥ ಛಾಯಾಚಿತ್ರಣವನ್ನ ಪ್ರದರ್ಶನ ಮಾಡುವಂತ ಒಂದು ಅವಕಾಶ ಕೂಡ ಇಷ್ಟುವರೆಗೂ ಕೂಡ ಆಗಿರ್ಲಿಲ್ಲ. ಈಗ ಒಂದು ಸಂದರ್ಭ ಕೂಡ ಬಂದಿದೆ. 25 ವರ್ಷ ಒಂದು ಕಾರಣನೂ ಹೋದದು ಆಗಿರೋದ್ರಿಂದ ಆ ಒಂದು 25 ವರ್ಷದಲ್ಲಿ ಒಂದು ಏಕ ವ್ಯಕ್ತಿ ಛಾಯಾಚಿತ್ರ ಪ್ರದರ್ಶನ ಅಂದ್ರೆ ಅವ್ರೊಬ್ಬರದೇ ಸೋಲೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ದಿನ ಇವತ್ತು 21ನೇ ತಾರೀಕು, ಇದೇ ತಿಂಗಳು ನಾಡ್ದು ಬರತಕ್ಕಂಥ 21ನೇ ತಾರೀಕಿಗೆ ನಮ್ಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ನಗರಸಭೆ ಎದುರುಗಡೆ ಇರ್ತಕ್ಕಂಥ ಶಿವ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮವನ್ನ 21ನೇ ತಾರೀಕಿಗೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. 21ನೇ ತಾರೀಕಿಗೆ ಶಾಸಕರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಜನ ಬೇರೆಯವರು ಇದ್ದಾರೆ. ಆ ದಿನ ನಾವು ಕೆಲವು ಸನ್ಮಾನ ಕೂಡ ಇಟ್ಕೊಂಡಿದೀವಿ. ಯಾಕಂದ್ರೆ ಈ ಫೋಟೋಗ್ರಫಿ ಒಳಗೆ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಕೆಲವರು ಇದ್ದಾರೆ. ಅವರನ್ನ ಗುರುತಿಸಿ ನಮಗೂ ಕೂಡ ಈ ಫೋಟೋಗ್ರಫಿ ಅಂದ್ರೆ ಈ ಉಲ್ಲಾಸ್ ಅವರಿಗೆ ಬಹಳಷ್ಟು ಬೇರೆ ಬೇರೆ ಮಾರ್ಗದರ್ಶಕರಾಗಿ ಸಹಾಯವನ್ನ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹಾಗಾಗಿ 21ನೇ ತಾರೀಕಿಗೆ ಉದ್ಘಾಟನೆ ಆಗತ್ತೆ. ಹಾಗೆ 22ನೇ ತಾರೀಕು 23ನೇ ತಾರೀಕು ತನಕ ಕಾರ್ಯಕ್ರಮ ನಡೀತದೆ ಸಂಜೆ. 23ನೇ ತಾರೀಕು ಸಂಜೆ ಕ್ಲೋಸ್. ಛಾಯಾಚಿತ್ರಗಾರ ಉಲ್ಲಾಸ್ ಶಾನ್ಬಾಗ್ ಮಾತನಾಡಿ, ಈ ಎಕ್ಸಿಬಿಷನ್ ಏನು ವಿಶೇಷ ಅಂದ್ರೆ ನಾನೊಂದು 100 ಫೋಟೋ ಪ್ರದರ್ಶನ ಮಾಡ್ತಾ ಇದ್ದೀನಿ. 100 ಫೋಟೋ ತಾಯಿ ಮತ್ತೆ ಮರಿಯ ಸಂಬಂಧದ್ದೇ, ಬೇರೆ ಯಾವುದೂ ಇಲ್ಲ. ಎಲ್ಲಾ ಫೋಟೋನು ಒಂದು 70 ಹಕ್ಕಿಗಳ ಫೋಟೋ, ಪಕ್ಷಿಗಳ ಫೋಟೋ ಒಂದು 70, ಒಂದು 20 ಪ್ರಾಣಿಗಳ ಫೋಟೋ, ಒಂದು 10 ಕೀಟಗಳ ಫೋಟೋ. ಕೀಟ ಅಂದ್ರೆ ಚೇಳಿನ ಬೆನ್ಮೇಲ್ ಮರಿಗಳು, ಈ ಜೇಡದ ಬೆನ್ಮೇಲ್ ಮರಿಗಳು, ಆ ತರದ್ದು ಒಂದು ಎಲ್ಲದೂ ತಾಯಿಯ ಸಂಬಂಧಪಟ್ಟಿದ್ದೆ. ಅದಕ್ಕೆ ತಾಯಿ ಆಸರೆ ಅಂತ ಇಟ್ಟಿದ್ದೀವಿ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ನಾನು 25 ವರ್ಷದಿಂದ ನಂಗೊಂದು ಕನಸಿತ್ತು, ಈ ತರನೇ ಮಾಡ್ಬೇಕು ಅಂತ. ಸಾಧಾರಣ ಯಾರು ಮಾಡ್ದಂಗ ನನಗೆ ಗೊತ್ತಿದ್ದಂಗ ಮಾಡಿರ್ಬೋದು. ಸಾಧಾರಣಕ್ಕೆ ಆ ಒಂದು ಕಾನ್ಸೆಪ್ಟ್ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನನ್ನ ಬೆಂಗಳೂರು ಸ್ನೇಹಿತರು ಈ ತರ ಎಲ್ಲ YPS ಎಕ್ಸ್ ಪ್ರೆಸಿಡೆಂಟು ಹಿಂಗೆ ಅಂದ್ರು, ಯಾರು ಇದನ್ನ ನೋಡಿಲ್ ಕೇಳಿಲ್ಲ ನಾನು ಇದು ಈ ಟೈಪ್ ಇಂದು ಅಂತ ಹೇಳಿ. ಅದಕ್ಕೆ ನನ್ಗೊಂದು ಸಾಗರದ ಜನತೆಗೆ ಒಂದು ಈ ತರದ್ದೊಂದು ತಾಯಿ ಮಗುವಿನ ಸಂಬಂಧದ ಬಗ್ಗೆ ಒಂದು ಎಕ್ಸಿಬಿಷನ್ ತೋರಿಸ್ಬೇಕು ಅಂತಾನೆ ನಂಗೆ ಒಂದು ಆಸೆ ಇತ್ತು. ಅದಕ್ಕೆ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಎಲ್ಲರೂ ಬರಬೇಕು. ನಾನು ವನ್ಯಜೀವಿ ಪ್ರೇರಣೆ ಬರಕ್ಕೆ ನಮ್ದು 1900 ಇಸ್ವಿ DV ರಾವ್ ಅವ್ರದ್ದು ಹನುಮಂತ್ ಜೋಯಿಸ್ರು ಒಂದು
ಹನುಮಂತ್ ಜೋಯಿಸರು ಎಲ್ಲ ಸೇರಿ, ರಾಜಾರಾಮ್ ಅವರೆಲ್ಲ ಸೇರಿ ಒಂದು ಸಾಗರ್ ಫೋಟೋಗ್ರಫಿಕ್ ಸೊಸೈಟಿ ಅಂತ ಒಂದು ವರ್ಕ್ಶಾಪ್ ಇದು ಮಾಡಿದ್ವಿ. ನಾವು ಫೌಂಡರ್ ಕ್ಲಬ್ ಅದು ಮೆಂಬರ್ ಅದಕ್ಕೆ. ಅವಾಗ ನಮ್ಗೆ ಈ ಏನಂದ್ರೆ ಸುಮಾರಷ್ಟು ಈ ಪಿಕ್ಟೋರಿಯಲ್ಲು, ಕ್ಯಾಂಡಿಡ್, ಬೇರೆ ಬೇರೆ ತರದ್ದು ಕ್ಯಾಂಡಿಡ್, ಪಿಕ್ಟೋರಿಯಲ್ಲು, ಕೊನೆಗೆ ಲ್ಯಾಂಡ್ಸ್ಕೇಪು, ಎಲ್ಲದರಲ್ಲೂ ಎಲ್ಲ ಕ್ಲಾಸ್ಗಳಲ್ಲೂ ನಾವು ಅಟೆಂಡ್ ಆಗ್ತಾ ಹೋದ್ವಿ. ಗ್ರಾಮೀಣ ಬದುಕು ಎಲ್ಲ ಇದ್ರಲ್ಲೆಲ್ಲ ಕ್ಲಾಸ್. ಬಟ್ ನನಗೆ ಈ ವೈಲ್ಡ್ ಲೈಫ್ ಒಳಗೆ ನಂಗೆ ಆಸಕ್ತಿ ಬೆಳೀತಾ ಹೋಯ್ತು. ಹಂಗಾಗಿ ನಾ ಬೇರೆ ಎಲ್ಲದಕ್ಕೂ ಕಾನ್ಸಂಟ್ರೇಟ್ ಮಾಡಿಲ್ಲ. ನಾ ಬರೀ ವೈಲ್ಡ್ ಲೈಫ್ ಒಳಗೆ ಪ್ರಾಣಿ, ಪಕ್ಷಿ, ಕೀಟಗಳು. ಈ ಕೀಟಗಳು ಅಂದ್ರೆ ಈ ಮ್ಯಾಕ್ರೋ ಅಂತೀವಿ. ಮ್ಯಾಕ್ರೋ ಸಬ್ಜೆಕ್ಟ್ ಅಂದ್ರೆ ಈ ಸಣ್ಣ ಇದನ್ನ ದೊಡ್ಡದು ಮಾಡಿ ತೋರಿಸೋದು, ಸಣ್ಣ ಇದಕ್ಕೆಲ್ಲ. ಅದು ಬಹಳ ಕಷ್ಟದ ಸಬ್ಜೆಕ್ಟ್. ಅದು ನನಗೆ ಹಿಡ್ತಾ ಬರೋಕ್ಕೆ ಒಂದು 10 ವರ್ಷ 15 ವರ್ಷ ಬೇಕಾಗ್ತದೆ ಇದ್ರದ್ದು ಕೀಟದ್ದು ಹೋಗಕ್ಕೆ. ಅದು ಅಂದ್ರೆ ಆ ಪ್ರಪಂಚನೇ ಚೆನ್ನಾಗಿ. ಅಂದ್ರೆ ಈಗ ಕೆಲವೊಂದು ಇದೇ ಹೇಳ್ತಾರೆ, ಏನಪ್ಪಾ ಅಂದ್ರೆ ಆ ಡಾಕ್ಟರ್ದೊಂದು ಹೇಳ್ತಾರೆ, ಒಂದು ಸೇಬು ಹಣ್ಣು ಆಪಲ್ ಕೀಪ್ಸ್ ಡಾಕ್ಟರ್ ಫಾರ್ ಅಂತ ಹೇಳಿ. ಹಂಗೆ ಈ ವೈಲ್ಡ್ ಲೈಫ್ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ವೈಲ್ಡ್ ಲೈಫ್ ರೆಗ್ಯುಲರ್ ಇದ್ರೆ ನೀವು ಆರೋಗ್ಯದಲ್ಲೂ ಬಹಳ ಅಂದ್ರೆ ಕಾಡಲ್ಲೇ ಇರ್ತೀರಾ. ಕಾಡಲ್ಲ ಅಂದ್ರೆ ರೆಗ್ಯುಲರ್ ಇರಕ್ ಬರಲ್ಲ ಬಿಡಿ. ಯಾಕೆಂದ್ರೆ ನಾ ಈ ನ್ಯಾಷನಲ್ ಪಾರ್ಕ್ಗಳಿದಾವಲ್ಲ, ನ್ಯಾಷನಲ್ ಪಾರ್ಕ್ ಅಂದ್ರೆ ಕಾಜಿರಂಗ್ ಹೋಗಿದ್ದೀನಿ. ಕಾಜಿರಂಗ್ ರೈನೋಸರ್ಸಿಗೆಲ್ಲ ಗೇಂಡಾಮೃಗಂ, ಕಾಜಿರಂಗು, ಜಿಮ್ ಕಾರ್ಬೆಟ್, ರಣತಂಬೂರು, ರಾಜಸ್ಥಾನದ ರಣತಂಬೂರು, ಮಧ್ಯಪ್ರದೇಶದ ಬಾಂಧವ್ಗಢ್ ಮತ್ತೆ ಖಾನಾ ಅಂತ ಫಾರೆಸ್ಟ್. ಅಲ್ಲಿ ಟೈಗರ್ಸ್ ಇಂದ ಒಳ್ಳೊಳ್ಳೆ ಪಿಕ್ಚರ್ ಆಗಿದಾವೆ ಆಯ್ತಾ. ಕೊನೆ ತಡೋಬಾ ಅಂತ ಹೇಳಿ ಮಹಾರಾಷ್ಟ್ರ ನಾಗ್ಪುರ ಹತ್ರ ತಡೋಬಾ. ಕೊನೆಗೆ ಗುಜರಾತ್ ಹತ್ರ ಗಿರ್ ಅಂತ ಫಾರೆಸ್ಟ್, ಗಿರ್ ಫಾರೆಸ್ಟ್. ಕರ್ನಾಟಕದ್ದು ಕಬಿನಿ, ಬಂಡೀಪುರ, ಭದ್ರಾ ಫಾರೆಸ್ಟ್, ಹೊಸಪೇಟೆ ದರೋಜಿ ಕರಡಿಧಾಮ, ಕೊನೆಗೆ ಭರತ್ಪುರ ಪಕ್ಷಿಧಾಮ, ತಟ್ಟೆಕಾಡಿನ ಚಲಿಮಾಲಿ ಬರ್ಡ್ ಸೆಂಚುರಿ ಕೇರಳ. ಕೊನೆ ಮುನಾರು ನೀಲಗಿರಿ ತಾರ್ ಅಂತ ಹೇಳಿ ಒಂದು ಕುರಿ ಜಾತಿ ಒಂದು ಇದಿದೆ ಪ್ರಾಣಿ. ಅದು ಲಡಾಖ್ ಬಿಟ್ರೆ ಅಲ್ಲಿ ಮಾತ್ರ ಇರೋದು, ನೀಲಗಿರಿ ತಾರ್ ಅಂತ ಹೇಳಿ ಆಯ್ತಾ. ಕೊನೆಗೆ ಪಕ್ಷಿಗಳು ನಾನು ಸಾಗರದ ಭಾಗದ್ದೇ ಮಾಡಿದ್ದೀನಿ. ಕೊನೆಗೆ ಗ್ರೇ ಹೆಡೆಡ್ ಬುಲ್ಬುಲ್ ಅಂತ ಹೇಳಿ, ಅಂದ್ರೆ ಪಿಕ್ಲಾರ ಸಾಧಾರಣ ಅದನ್ನ ಪಕ್ಷಿ ನೋಡಕ್ಕೆ ಬಹಳ ಜನ ಬರ್ತಾರೆ. ಗ್ರೇ ಹೆಡೆಡ್ ಬುಲ್ಬುಲ್ ಅಂತ ಹೇಳಿ ಪಕ್ಷಿ ನೋಡಕ್ಕೆ ಈ ಹೆಬ್ರಿಗೆ, ಮಂಗಳೂರಿಗೆ ಆ ಹಕ್ಕಿ ವಿಶೇಷತೆ. ನಾನು ಹಕ್ಕಿಯ ಮರಿ ಮಾಡಿರೋದನ್ನ ಫೋಟೋ ಎಲ್ಲ ಮಾಡಿದ್ದೀನಿ. ಹಕ್ಕಿ ಮರಿ ಜೊತೆಗೆ ಮರಿ ಫೀಡಿಂಗ್ ಮಾಡೋದು ಅವೆಲ್ಲ ಮಾಡಿದ್ದೀನಿ. ಮತ್ತೆ ಈ ಕೆಲವು ಗೂಬೆದೆಲ್ಲ ಫೋಟೋ ಮಾಡಿದ್ದೀನಿ. ರಾತ್ರಿ 11 ಗಂಟೆ ಕೂತಿದ್ದೆ, ಬೆಳಗಿನ ಜಾವ 5 ಗಂಟೆ ತನಕ. ಈ ತರದಲ್ಲಿ ಅಂದ್ರೆ ಅದ್ರ ಗೂಬೆ ಚಲನ ರಾತ್ರಿನೇ. ಆಯ್ತಾ, 15 ದಿವಸದಲ್ಲಿ ನನಗೆ ಇಲಿ ಹಿಡ್ಕೊಂಡ್ ಬರ್ತಿರೋದು ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಆಯ್ತು ಅದಕ್ಕೆ ಆಯ್ತಾ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಬಹಳ ಬಂದಿದೆ. ನಂಗೆ 100ಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದಾವೆ. ಕೊನೆಗೆ ನಂಗೆ ಫಸ್ಟ್ ಪ್ರೈಸ್ ಬಂದಿದ್ದು 2012ರಲ್ಲಿ ಡಿಜಿ ಫೋಕಸ್ ಅಂತ ಲಕ್ನೋ ಫೋಟೋ ಕ್ಲಬ್ ಅವ್ರದ್ದು ಬಂದಿತ್ತು. ಎರಡನೇದು ಬೆಂಗಳೂರು ಯೂತ್ ಫೋಟೋಗ್ರಫಿ ಸೊಸೈಟಿ ಅಂತ, ಅಂದ್ರೆ ಇಂಡಿಯಾದೊಳಗೆ ಒಳ್ಳೆ ಇದು ಕ್ಲಬ್ ಅದು, ಯೂತ್ ಫೋಟೋಗ್ರಫಿ ಸೊಸೈಟಿ ಬೆಂಗಳೂರು. ಅಲ್ಲೊಂದು ಅವಾರ್ಡ್ ಆಯ್ತು. ಅದ್ರ ನಂತರ ಕಂಟಿನ್ಯೂಸ್ ಬರ್ತಾ ಹೋಯ್ತು. ನಂಗೆ 2014ರಲ್ಲಿ ಗೋಷ್ಠಿಯಲ್ಲಿ ಸತೀಶ್ ಆರ್, ಷಣ್ಮುಖ ಎಂಬಿ, ಡಿಶ್ ಗುರು, ಆಕಾಶ್, ಗಣೇಶ್, ಪ್ರಕಾಶ್ ಇನ್ನಿತರರು ಉಪಸ್ಥಿತರಿದ್ದರು. ಸಾಗರದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಪಕ್ಷದ ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ವಿಭಾಗದ ಕಾರ್ಯಾಧ್ಯಕ್ಷ ವಿಲ್ಸನ್ ಗೋನ್ಸಾಲ್ವಿಸ್ ದಂಪತಿಗಳಿಗೆ ಸಿದ್ದಾಪುರದಲ್ಲಿ ಸೋಮವಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಲ್ಸನ್ ಗೋನ್ಸಾಲ್ವಿಸ್, ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ನಾಗರಾಜ್ ನಾಯ್ಕ್ ಅವರ ಸೇವೆ ನಿಜವಾಗ್ಲೂ ಕಣ್ತುಂಬ ಬರ್ತದೆ. ಯಾಕೆಂದ್ರೆ ಒಂದು ಮನೆಯಲ್ಲಿ ಒಂದು ತಂದೆ ಹುಷಾರಿಲ್ಲದೆ ಇದ್ರೆ ಅಥವಾ ತಾಯಿ ಹುಷಾರಿಲ್ಲದೆ ಹೋದ್ರೆ ನೋಡ್ಕೊಳ್ಳೋಕೆ ಎಷ್ಟು ಕಷ್ಟ ಅಂತ ಹೇಳಿ ಅವರು ಅನುಭವಿಸಿದ್ರೆ ಗೊತ್ತಿದೆ. ಆದ್ರೆ ಇವತ್ತು ಈ ಆಶ್ರಮದಲ್ಲಿ ಸುಮಾರು 72 ಮಂದಿಗೆ ಇವರು ತಂದೆ ಆಗಿದ್ದಾರೆ. ಜೊತೆಗೆ ಅವರ ಮಡಿದಿ ಕೂಡ ತಾಯಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋಡಿದೆ, ಒಂದು ಸಣ್ಣ ಮಗು ಅನಾಥ, ನಿಮ್ಗೆ ತೋರಿಸ್ತೇನೆ ಸರ್, ಅವಾಗ ನನಗೆ ಕೂಡ ಕಣ್ಣು ತುಂಬಂದೇ ಆಗಿದ್ದಾರೆ. ಆದ್ರೆ ಇಷ್ಟೆಲ್ಲ ಪ್ರೀತಿ ಮಾಡುವಂತಹ ಇಷ್ಟು ಜನ ನಾನು ಸಾಕಬೇಕು, ಇಷ್ಟು ಜನರನ್ನ ನಾನು ಒಳ್ಳೆದಾಗಿ ನೋಡಬೇಕು ಅನ್ನೋರಿಗೆ ಈ ಪ್ರಪಂಚದಲ್ಲಿ ಕೂಡ ಕಷ್ಟ ಕೊಟ್ಟು ಅವರು ಮಾಡದೇ ಇರೋ ಹಾಗೆ ಮಾಡ್ತಾರಲ್ಲ ಅಂತ ಜನ ಕೂಡ ಇರ್ತಾರೆ. ಆದ್ರೆ ಇವತ್ತು ಈ ವೇದಿಕೆ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ಸಿದ್ದಾಪುರದವರು ಇದ್ದೀರಾ, ಇವರಿಗೆ ಏನಾದ್ರು ಕಷ್ಟ ಕಾಲದಲ್ಲಿ
ಅಥವಾ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ಒಂದು ಗಂಡಿಗೆ ಆ ಹೆಣ್ಣು ಪ್ರೇರಕರಾಗಿದ್ರೆ ಮಾತ್ರ ಎಲ್ಲರೂ ಸಕ್ಸಸ್ ಮಡದಿಯಾದ ಮಮತಾ ನಾಯ್ಕರವರು ಅವರಿಗೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಆ ಬೆಂಬಲದಿಂದನೇ ಅವರು ಇಷ್ಟು ಮಟ್ಟಕ್ಕೆ ಬೆಳೆಯಲು ಕಾರಣವಾಗ್ತಾ ಇದೆ. ಸುಮಾರು ವರ್ಷಗಳ ಹಿಂದೆ ನಾವಿಲ್ಲಿ ಸಿದ್ದಾಪುರಕ್ಕೆ ಬಂದಿದ್ವಿ. ಇಲ್ಲಿ ಪಕ್ಕದಲ್ಲಿ ಒಂದು ಆಶ್ರಮ ಇತ್ತು, ಹಟ್ಟಿತ್ತು. ಅಂದ್ರೆ ಒಂದು ಹಂಚುಗಳ ಮೇಲ್ಗಡೆ ಒಂದು ಚಾವಣಿ ಹಾಕೊಂಡ್ಬಿಟ್ಟು ಕೆಳಗಡೆ ಟಾರ್ಪಲ್ ಮೇಲೆ 45 ಜನ ಇರುವಂತಹ ದೃಶ್ಯವನ್ನು ಕಂಡೆ. ಫಸ್ಟ್ ಟೈಮ್ ಬಂದಿದ್ದೆ ನಾನು ಅವಾಗ. ಕಂಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು. ಆವಾಗ ಆ ಮಮತಾ ನಾಯ್ಕ ಅವರು ತುಂಬಾ ಗರ್ಭಿಣಿಯಾಗಿದ್ರು. ಆ ಹಟ್ಟೊಳಗೆ ಕಾಲಿಡ್ಬೇಕಾದ್ರೂ ಕೂಡ ಒಂಥರ ಸ್ಮೆಲ್ ಇತ್ತು, ಮಳೆ ಜೋರ್ ಬರ್ತಾ ಇತ್ತು. ಆ ಸಿಚುವೇಶನ್ ನೋಡಿದಾಗ ನನ್ನ ಹೃದಯ ನಿಜವಾಗ್ಲೂ ಕಿತ್ಕೊಂಡ್ಬಿಡ್ತಾ ಹೋಯ್ತು. ಆ ತುಂಬ ಗರ್ಭಿಣಿ ಅಷ್ಟು ಜನರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇರೋದು ನೋಡ್ಕೊಂಡ್ಬಿಟ್ಟು ಅವತ್ತೇ ತಿಳ್ಕೊಂಡ್ಬಿಟ್ಟೆ ನಾನು, ಅಬ್ಬಾ ಎಂತ ಅಮ್ಮ ಇದು, ಇಷ್ಟು ಜನರ ಮಧ್ಯದಲ್ಲಿ ಅದು ವಾಸನೆ ಬರ್ತಾ ಇದೆ, ಬಹಳ ಕಷ್ಟ ಇದೆ. ಆ ಹುಳಗಳು ಕೂಡ ಹೊರಗಡೆ ಬರ್ತಾ ಇದ್ವು. ಅಂತ ಸಮಯದ ಅವ್ರ ಮಧ್ಯದಲ್ಲಿ ಜೀವಿಸ್ಕೊಂಡು ಅವ್ರ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಅವ್ರು ಸೇವೆ ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ಅಮ್ಮನಿಗೆ ಈ ಸಾರಿ ನೀವೆಲ್ಲರೂ. ಈ ಸಂದರ್ಭದಲ್ಲಿ ಕನ್ನೇಶ್ ನಾಯ್ಕ್, ವಿನಾಯಕ್ ನಾಯ್ಕ್, ಜೇಮ್ಸ್, ಸುಂದರಮ್ಮ, ತಿಮ್ಮಪ್ಪ ನಾಯ್ಕ್, ಗೋವಿಂದ ಮಾಸ್ಟರ್, ರೋಹಿಣಿ, ಮಮತಾ ನಾಗರಾಜ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.